ಆಸೆ ಇಲ್ಲ, ತಿನ್ನೋ ಆಸೆ ಇಲ್ಲ, ಉಣ್ಣೋ ಆಸೆ ಇಲ್ಲ. ಯಾರು ಏನು ತಿನ್ನಕ್ಕೆ ಕೊಟ್ರೆ ಮಂದಿಗೆ ಕೊಟ್ಬಿಡ. ಹುಡುಗರು ಕೊಡವ, ಆಕಳಿಗೆ ತಿನ್ಸವ, ನಾಯಿಗೆ ಕೊಡವ. ರೊಕ್ಕದ ಆಸೆ ಇಲ್ಲ, ಏನಿಲ್ಲ. ಒಬ್ಬ ಏನೈತಿ ಅಲ್ಲಿ ಲಡ್ಡು ಮುತ್ಯ ಇದ್ರಾಗ ನಾಸಿವ್ರ ಮನೆಯಾಗಿದ್ದಾಗ ಒಬ್ಬ ಇಷ್ಟು ಚಿಲ್ಲರ್ ತೊಗೊಂಡು ಬಂದು ಕೊಟ್ಟ. ಅವಂಗೆ ರೊಕ್ಕ ಅಂತಂದ್ರೆ ಏನು ಹಂಚಿ ಬಿಲ್ ಇದ್ದಂಗೆ ಪಟ್ಗುಳೆ ಹಿಂಗೆ ತೊಗೊಂಡು ಎಲ್ಲಿ ಹೋಗೋದ್ಬಿಟ್ಟ. ಹೆಣ್ಣಿದ್ದು ಅವಂಗೆ ಎಷ್ಟು 7 ಹೆಣ್ಣು. 7 ಹೆಣ್ಣು. 7 ಹೆಣ್ಣು ಮ್ಯಾಗ ಬಾಳೆಹಣ್ಣು ತಿಂದ್ಕೊಳ್ಳಿ 1 ಗಂಟೆ ಹುಟ್ಟು. ಬಾಗಲಕೋಟೆ ಖಂಡ ಶ್ರೇಷ್ಠ ಮುತ್ಯ ಅಂಥೇಳಿ ಕರಿತಿರುವಂತಹ ಲಡ್ಡು ಮುತ್ಯ ಅವರ ಒಡನಾಡಿ ಆಗಿರುವಂತಹ ಇಲ್ಲೊಬ್ಬರು ಅಜ್ಜ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇವತ್ತು ಬಾಗಲಕೋಟೆ ಒಂದೇ ಅಲ್ಲದೆ ಇಡೀ ಕರ್ನಾಟಕದ ತುಂಬ ಈ ಲಡ್ಡು ಮುತ್ಯ ಅವರ ಒಂದು ಮಹಾತ್ಮೆ ಪ್ರಚಾರ ಆಗಿತ್ತು. ಲಡ್ಡು ಮುತ್ಯ ಅವರ ಜೀವನ ನಿಜಕ್ಕೂ ಒಂದು ರೋಚಕ ಅಂತ ಹೇಳ್ಬೋದು. ಯಾಕಂತಂದರೆ ಲಡ್ಡು ಮುತ್ಯ ಅವರು ಬಾಗಲಕೋಟೆಯಲ್ಲಿ ಅಡ್ಡಾಡ್ತಾ ಇಲ್ಲಿ ಮಾಡಿರುವಂತಹ ಮಹಾತ್ಮೆಗಳು ನೂರಾರು ಅಂತ ಹೇಳ್ಬೋದು. ಈಗ ಲಡ್ಡು ಮುತ್ಯ ಅವರ ಒಡನಾಡಿಯಾಗಿದ್ರಿ ನೀವು. ಲಡ್ಡು ಮುತ್ಯವ್ರ ಜೊತೆ ಅಡ್ಡಾಡ್ತಿದ್ದೀವಿ. ಇಲ್ಲಿ ಸೇವೆ ಮಾಡಿವು. ಇಲ್ಲಿ ನಾಸಿಯವ್ರ ಅಂತ ಅದಾರ, ಅವ್ರ ಮನೆಯಾಗಿದ್ರು 4 ತಿಂಗಳ. ಅಲ್ಲಿ ಫೋಟೋ ತಕ್ಕೊಂತ ಸೇವೆ ಮಾಡ್ಕೊತ ಇದ್ದೀವಿ. ಈಗ ಲಡ್ಡು ಮುತ್ಯ ಅವರು ಬಾಗಲಕೋಟೆಗೆ ಹೆಂಗೆ ಬಂದರು ಅಂತ? ಬಾಗಲಕೋಟೆ ಅಂತಂದ್ರೆ ಅವರು ಇಲ್ಲಿ ಅವ್ರ ತಾವ್ರ ಮನೆ ಅಜ್ಜಿ ಅವರು ಮುದೋಳ ಹತ್ರ ಮುಗಳಕೋಡು ಅಂತೇಳಿ ಒಂದು ಹಳ್ಳಿ ಐತಿ, ಅಲ್ಲಿ ಹುಟ್ಟಿದವರು. ಅವರು ಮಲ್ತಾಯಿ ಅವ್ರಿಗೆ. ಆ ಮಲ್ತಾಯಿ ತ್ರಾಸು ಕೊಡಕತ್ತಿದ್ಲು. ತ್ರಾಸು ಕೊಡೋಣ ಇಲ್ಲಿ ಅಜ್ಜಿ ತೆಗ್ಗಿ ಹತ್ರ ಅಜ್ಜಿ ಮನೆ ಅಲ್ಲಿ ಬಂದ್ರು. ಅವ್ರು ಅಜ್ಜಿ ಕರ್ಕೊಂಡು ಬಂದುಬಿಟ್ಲು. ತ್ರಾಸು ಕೊಡ್ತಾರೆ ಬರ್ರಿ ನಿನಗೆ ಬೇಡ ಅಂತ ಹೇಳಿ. ಆಮೇಲೆ ಕೆಲವೊಂದು ದಿವ್ಸ ಕುರಿ ಕಾಯ್ಕೊಂತ ಅದು ಇದು ಇದ್ರು. ಇರೋಣ ಇನ್ನು ದೊಡ್ಡವ ಒಂದು ಸ್ವಲ್ಪ ಆದ್ಕೂಳೆ ಏನಾಯ್ತು, ಲಗ್ನ ಮಾಡ್ಬೇಕಂದು. ಲಗ್ನ ಮಾಡ್ಬೇಕಂತ ಅಂದ್ಕೂಳೆ ಹೊಸ ಗಿರ್ಬಿ ಉಡಿಸ್ತಾರಲ್ಲ, ಅದು ಲಗ್ನ ಬೇಡ ಅಂದವ. ಬೇಡ ಅಂತ ಅಂದ್ಕೊಳ್ಳಿ ಕೇಳಿಲ್ಲ ಅಂತ ಅಂದ್ಕೊಳ್ಳಿ ಆ ಅರಿವಿ ಹರ್ಕೊಂಡು ಹೊಂಟ್ಬಿಟ್ಟ. ಅಲ್ಲಿ ನಿಂದಿರಲೇ ಇಲ್ಲ. ಬೇಡ ಅಂತ ಹೇಳಿ ಹೊಂಟ್ಬಿಟ್ಟ. ಈಗ ರೀ ಲಡ್ಡು ಮುತ್ಯಾರ ಪವಾಡ ಏನಂತ, ನಿಜವಾದ ಪವಾಡಗಳು ಏನೋ? ಪವಾಡ ರಗಡದವರು. ಒಂದು ದಿವ್ಸ ಏನೈತಿ, ಒಂದು ಓಣ್ಯಾಗ ಹೊಂಟಿದ್ದ ಬೀದಿ ಒಳಗೆ ಓಣ್ಯಾಗ ಹೊಂಟಾಗ ಒಂದು ಹುಡುಗಿ ಒಂದು ಮನ್ಯಾಗ ನಿಂತಿದ್ಲು. ಹರಿದ ಹುಡುಗಿ. ಇವರು ಅವಾಗ ಒಂದು ಸ್ವಲ್ಪ ಹಂಗಾಮ್ದಾಗಿದ್ರು. ವಯಸ್ಸಂತೂ ಆಗಿತ್ತು ರಗಡೆ, ಆದರೆ ಪೈಲ್ವಾನ್ ಗತಿದ್ರು. ಇರೋಣ ಏನಾಯ್ತು ಅಂತಂದರೆ ಆ ಹುಡುಗಿ ಯಾರೂ ಇದ್ದಿಲ್ಲ ಮನ್ಯಾಗ. ಆ ಹುಡುಗಿ ಕೈ ಹಿಡಿದು ಇವರು ಜಗ್ಗಿದ್ರು. ಜಗ್ಗಾನ ಏನಾಯ್ತಂತಂದರೆ ಮಂದಿ ಎಲ್ಲ ಶೌಚ ಮಾಡಿದ್ರು. ಏನು ಬಾ ಹರಿದ ಹುಡುಗಿ ಜಗ್ಗಾಕತ್ತಲ್ಲ ಇವ ಅಂತೇಳಿ ಆ ಜಗ್ ಹೊರಗೆ ತೊಗೊಂಡು ಬಂತ ಅಂದ್ಕೊಳ್ಳಿ ತೊಲಿನ ಬಿದ್ದು ಬಿಡ್ತು. ತೊಲಿನ ಬಿತ್ತು. ಮನೆ ದಪ್ಪ ಅಂತ ಹೇಳಿ ಬಿದ್ದು ಬಿಡ್ತು. ಬಿಳನ್ ಮಂದಿ ಅವಾಗ ಓಣ್ಯಾನ ಮಂದಿ ಗೊಳೆ ಆಗಿ ನೋಡಪ್ಪ ಜಗ್ಗಿದ್ನ ಅಂತೇಳಿ ಹುಡುಗಿ ಉಳಿತು, ಹೆಂಗೆ ಗುರ್ತಾತು ಅಂತ ಅಂತ ರಗಡ್ ಪವಾಡ ಅದಾವು. ಒಂದು ದಿವ್ಸ ಏನಾಯ್ತಂದ್ರೆ ಇಲ್ಲಿ ನಾಸಿಯವ್ರ ಮನೆಯಾಗ ಇದ್ದಾಗ ಅಲ್ಲಿ ಮಕ್ಕೊಂಡಿದ್ರೆ ಮುತ್ಯ. ಮಕ್ಕೊಂಡಾಗ ಗುಲ್ಬರ್ಗದವ್ರು ಬರ್ತಾರೆ ಅಂತ ಅಂದ್ಬಿಟ್ಟ. ಮಂದಿ ಭಯಂಕರ ಬರ್ತಿತ್ತು ದರ್ಶನಕ್ಕೆ. ಗುಲ್ಬರ್ಗದವ್ರು ಬರ್ತಾರೆ ಅಂತ ಅಂದ್ಬಿಟ್ಟ. ನಾನು ನೀವು ಹೇಳ್ತೀನಿ ಹೊರಸಲ್ ಮ್ಯಾಗ ಅದಾರ ಗುಲ್ಬರ್ಗದಾಗ. ಅವ್ರ ಮುತ್ಯಾರ ಹೇಳಿದ್ರು ಗುಲ್ಬರ್ಗದವ್ರು ಬರ್ತಾರೆ ಅಂತ ಮುತ್ಯ ಹೇಳ್ದ. ಹೇಳಿದ್ಗಳು ಏನು ನೋಡ್ತೀನಿ ಅಲ್ಲಿ 3-4 ಮಂದಿ ಗುಲ್ಬರ್ಗದವ್ರು ಹೊರಸಲ್ದಾಗ ಅದಾರ. ಅಂದ್ರೆ ಮುಂಜಾಗ್ರತೆ ಅಂದ್ರೆ ದೇವ್ರು ಇದ್ದಂಗ. ಅವನು ಪವಾಡ ಭಾಳ ಅದಾವು. ಓಕೆ. ಈಗ ಈ ಲಡ್ಡು ಮುತ್ಯ ಅವರ ಈ ಪವಾಡಗಳೇನಂತಾರೆ ಅಥವಾ ಲಡ್ಡು ಮುತ್ಯ ಅವರ ಪ್ರಸಿದ್ಧಿ ಇದು ಅವ್ರು ಇದ್ದಾಗ ಕಡಿಮೆ ಇತ್ತು, ಅವ್ರು ಹೋದ್ಮೇಲೆ ಜಾಸ್ತಿ ಬಂದಿತ್ತು? ಇದ್ದಾಗ ಇತ್ತು, ಇಲ್ಲಿ ಬಾಗಲಕೋಟೆಯಾಗ ಇತ್ತು. ಯಾಕಂತಂದ್ರೆ ಈಗ ಎಲ್ಲರ ನಿಂತಂದ್ರೆ ಮಂದಿ ಕೂಡ್ತಿದ್ರು. ಪ್ರಸಿದ್ಧಿ ಇರ್ಲಾರ್ದು ಯಾಕೆ ಕೊಡ್ತಾರೆ? ಹೌದಾ? ಒಂದು ದಿವ್ಸ ಹಿಂಗೆ ಕೂಡಿದಾಗ ಏನಾಯ್ತು, ಒಬ್ಬ ಬಾಳೆಹಣ್ಣು ಅಡ್ಗಿನ ಕೊಟ್ಬಿಟ್ಟ ಲಡ್ಡು ಮುತ್ಯಾಗ. ಕೊಟ್ಕೊಳ್ಳಿ ಒಬ್ಬ ಇಸ್ಲಾಮಿಕ್ ಮುಸಲ್ರವ ಅವ್ನು ಕೊಟ್ಬಿಟ್ಟ. ಯಾರು ಕೊಟ್ರೆ ಯಾರಿಗಾರು ಕೊಟ್ಬಿಡವ. ಈ ಮುತ್ಯಾಗ ಕೊಟ್ಬಿಟ್ರೆ ಇನ್ನೂ ಯಾರಿಗೆ ಕೊಟ್ಬಿಡೋದು? ಕೊಟ್ಬಿಟ್ಟು ಅವ್ರು ಕೊಟ್ಕೊಳ್ಳಿ ತಗೊಂಡ ಅಣಗಿನ ಪೂರ ತೊಗೊಂಡ್ಕೊಳ್ಳಿ ಮಂದಿ ಭಾಳ ಚಲೋ ಲಡ್ಡು ಮುತ್ಯ ನಿನಗೆ ಆಶೀರ್ವಾದ ಮಾಡ್ಯಾನ, ನೀನು ಮನೆಗೆ ಹೋಗಿ ತಿನ್ನು ಅಂತ.
ಅಂದ್ಕೊಳ್ಳಿ ಮನೆಗೆ ಹೋಗಿ ಹೆಂಡ್ತಿಗೆ ತಿನ್ಸಿದ ತಾನು ತಿಂದ. 7 ಹೆಣ್ಣು ಇದ್ವು ಅವಂಗ. ಎಷ್ಟು? 7 ಹೆಣ್ಣು. 7 ಹೆಣ್ಣು. 7 ಹೆಣ್ಣು ಮ್ಯಾಗ ಬಾಳೆಹಣ್ಣು ತಿಂದ್ಕೊಳ್ಳಿ 1 ಗಂಟೆ ಹುಟ್ಟು. ಇಲ್ಲಿ ನಸೀವ್ರ ಮನ್ಯಾಗ ಎಲ್ಲರೂ ಇದ್ದಾಗ ಲಡ್ಡು ಮುತ್ತನಿಗಿದ್ದೆ ಇದ್ರಿಗೆ ಬಂದು ಹೇಳ್ದ ನಮ್ಗೆ ಹಿಂಗಾತ್ರಿ ಅಂತ ಹೇಳಿ. ಹಿಂಗೆಲ್ಲ ರಗಡ್ ಪವಾಡ. ಅವೇನು ಪವಾಡ ಪುರುಷ ಅಂತಂದ್ರೆ ಯಾವ ಆಸೆ ಇಲ್ಲ, ತಿನ್ನೋ ಆಸೆ ಇಲ್ಲ, ಉಣ್ಣೋ ಆಸೆ ಇಲ್ಲ. ಯಾರು ಏನು ತಿನ್ನಕ್ಕೆ ಕೊಟ್ರೆ ಮಂದಿಗೆ ಕೊಟ್ಬಿಡ. ಹುಡುಗರು ಕೊಡವ, ಆಕಳಿಗೆ ತಿನ್ಸವ, ನಾಯಿಗೆ ಕೊಡವ. ರೊಕ್ಕದ ಆಸೆ ಇಲ್ಲ, ಏನಿಲ್ಲ. ಒಬ್ಬ ಏನೈತಿ ಅಲ್ಲಿ ಲಡ್ಡು ಮುತ್ಯ ಇದ್ರಾಗ ನಸೀವ್ರ ಮನ್ಯಾಗಿದ್ದಾಗ ಒಬ್ಬ ಇಷ್ಟು ಚಿಲ್ಲರ್ ತೊಗೊಂಡು ಬಂದು ಕೊಟ್ಟ. ಅವಾಗ ರೊಕ್ಕ ಅಂತಂದ್ರೆ ಏನು ಹಂಚಿ ಬಿಲ್ ಇದ್ದಂಗೆ ಕೊಟ್ಟುಗಳೇ ಹಿಂಗೆ ತೊಗೊಂಡು ಎಲ್ಲಿ ಹೋಗೋದ್ನೋ ಹೋಗೋದ್ಬಿಟ್ಟ. ಎಲ್ಲ ಹೋಗಿಬಿಟ್ರು ರೊಕ್ಕ. ಈ ಲಡ್ಡು ಮುತ್ತಿ ಅವ್ರು ಮಾತಾಡ್ತಿದ್ನಂದ್ರೇನು ಮಜ್ಗಿ ರೊಟ್ಟಿ ಹೋಳ್ಗಿ ಸಾರು ಅನ್ನ ಇಷ್ಟೇ. ನಾವು ಹೆಂಗ್ ಮಾತಾಡಕತ್ತೀವಿ ಹಿಂಗೆ ಮಾತಾಡೋದಲ್ಲ. ಹೇಳ್ಬಾರ್ದು. ಮುತ್ಯ ಆಗ್ತೈತೇನ? ಆಗ್ತೈತೆ ಹೋಗೋಣ. ಒಂದೇ ಮಾತು ಏನಾರು ಬೇಕಾದ್ರೆ ಮಜ್ಜಿಗೆ ರೊಟ್ಟಿ ಇಷ್ಟ ನಾವು. ಅದಕ್ಕಿಂತ ಜಾಸ್ತಿ ಏನು ಅಂತಿದ್ದಿಲ್ಲ. ಈಗ ನಿಮ್ಮವ್ರ ಒಡನಾಟ ಹೆಂಗೆ ಶುರು ಆಯ್ತು? ನಮ್ದು ಅಂತಂದ್ರೆ ಇಲ್ಲಿ ನಾಶೂರ್ ಮನೆಯಾಗ ಏನು ಇದ್ರು 4 ತಿಂಗಳು ಅಲ್ಲಿ ಯಾರು ಬಿದ್ದರು ಅವರು ಕಾಲು ಫ್ರಾಕ್ಚರ್ ಆಯ್ತು. ಫ್ರಾಕ್ಚರ್ ಆಗಾನ ಅಲ್ಲಿ ಕಾತರ್ಗಿ ಬಂದು ತೋರಿಸಿದ್ನಲ್ಲಿ ನಿಮ್ಗೆ. ಆ ಕಾತರ್ಗಿ ಅವ್ರ ಅಂಗಡಿ ಹತ್ರ ಮಕ್ಕೊಂಡಿದ್ರು ಹೊರಗೆ. ಅವರು ರಾತ್ರಿ ಬಂದ್ ಮಾಡಿ ಹೋಗ್ಬೇಡ ಅವರು ಹೊರಗೆ ಮಕ್ಕೊಂಡಾಗ ನಾಸಿಯವ್ರು ಏನಂದ್ರು, ಅವರು ಭಾಳ ಭಕ್ತಿ ಮುತ್ಯನ ಮ್ಯಾಗ. ನಮ್ಮ ಮನೆಗೆ ಬರ್ತೀನಿ ಮುತ್ಯ ಅಂತಂದ್ರು. ಹ್ಞೂ ಅಂತ ಅಂದ್ಕೊಳ್ಳಿ ಹೇಳಕ್ಕೆ ಬರೋದಿಲ್ಲ, ಕುಂದ್ರಕ್ಕೆ ಬರೋದಿಲ್ಲ. ಒಂದು 4 ಮಂದಿ ಎತ್ತಿದ್ರು. ಎತ್ಕೊಂಡು ಅಲ್ಲೇ ಸರಿ ಮನೆ ಸಂಧ್ಯಾಗ ಎತ್ಕೊಂಡು ಬಂದರು. ಮತ್ತು ಅಲ್ಲಿ ಬಂದ ಕೂಡಲೇ ಅವರು ಸೇವೆ ಮಾಡಕತ್ತರು. ಅಲ್ಲಿ 1000 ಮಂದಿ ದಿವಸ ದರ್ಶನಕ್ಕೆ ಬರೋದು. ನಾ ಅಲ್ಲಿ ಫೋಟೋ ತೆಗಿತಿದ್ದೆ. ಹಿಂಗಾಗಿ ಎಲ್ಲ ಹುಬ್ಳಿ, ಧಾರವಾಡ, ಸೋಲಾಪುರ, ಬೆಳಗಾವ ಎಲ್ಲ ಸುತ್ತ ಕರ್ನಾಟಕ ಮಂದಿ ಬರಕತ್ತು. ಒಬ್ಬರಂತೂ ಗಳತ್ಗ ಅಂತ ಐತಿ ಚಿಕ್ಕೋಡಿ ಹತ್ರ. ಅವರಂತೂ ಭಯಂಕರ ಭಕ್ತಿ. ಅವ್ರಿಗೊಂದು ಸ್ವಲ್ಪ ಫೋನ್ ಮಾಡಿದ್ರು ಸಾಕು, ಮುತ್ಯನ ತಬಿಯತ್ ಬರೋಬ್ರಿ ಇಲ್ಲ ಅಂತಂದ್ರೆ ಟಿಂಪೋ ತಗೊಂಡು ಬಂದೇ ಬಿಡೋರು 45 ಮಂದಿ. ಅಷ್ಟು ಭಕ್ತಿ. ದರ ಜಾತ್ರೆಗೆ ಬರ್ತಾರ. ನಿಮಗೊಂದು ಮಾತು ಹೇಳಿದ್ನಂತ, ನನ್ನ ಮಾರ್ಕೋ ಅಂತ ಹೇಳಿ. ಅದು ನನ್ಗಲ್ಲ, ಒಬ್ಬ ವ್ಯಕ್ತಿ ಹೇಳಿದ್ದ. ಈಗ ನಾ ಹೇಳೋದು 60 ವರ್ಷದಿಂದ. ನಾ ಅವ್ರ ಫೋಟೋ 50 ವರ್ಷ ಆಯ್ತು. ನನ್ನ ಇಲ್ಲಿ ಮ್ಯಾಗ ಫೋಟೋ ಸ್ಟುಡಿಯೋ ಇತ್ತು, ರಾಜ್ ಫೋಟೋ ಸ್ಟುಡಿಯೋ ಅಂತ ಹೇಳಿ. ಅವಾಗ ಏನೈತಿ, ಇಲ್ಲಿ ಒಂದು ಇದರ ಅಂಗಡಿ ಇತ್ತು, ಎಲೆಕ್ಟ್ರಿಕ್ ಅಂಗಡಿ. ಅಲ್ಲಿ ಮಗ್ಲ ಬಂದು ಕೂತಿದ್ದ. ಕುಂದ್ರ ನಮ್ಮ ತಮ್ಮಗೆ ಹೇಳಿದೆ, ಲಘು ಕ್ಯಾಮ್ರಾ ತೊಗೊಂಡು ಬಾ ಮ್ಯಾಗಿಂದ, ಲಡ್ಡು ಮುತ್ಯ ಈಗ ಬರೋಬರಿ ಕುಂತಾನ ನೋಡ ಅಂತ. ನಿಮ್ಗೆ ಹೇಳ್ತೀನಿ, ಎಕ್ದಮ್ ಹಿಂಗೆ ಕಾಲು ಮ್ಯಾಗ ಕಾಲು ಇಟ್ಟು ಭಾರಿ ಕುಂತಾನ. ಕುಂತ್ಕೊಳ್ಳೆ ಫೋಟೋ ತೆಗೆದ್ರೆ ಕಣ್ಣು ಮುಚ್ಚಿಬಿಟ್ಟ. ನಾ ಏನು ಮಾಡಿದ್ನಂದ್ರೆ ಇಕ್ಕಟ್ಟ ಡ್ರಾಯಿಂಗ್ಗೆ ಕಲರ್ ಮಾಡಿ ಕಣ್ಣು ಸ್ವಲ್ಪ ಇದು ಮಾಡಿ, ಈಗಾದರೂ ನನ್ನ ಹೊರತು ಫೋಟೋ ಸಿಗೋದಿಲ್ಲ ಯಾರ ಕಡೆ. ಅಲ್ಲೇ ಈ ಒರಿಜಿನಲ್ ಫೋಟೋ ನಿಮ್ಮ ಹತ್ರನೇ ಐತಿ? ಒರಿಜಿನಲ್ ಫೋಟೋ. ಆಮೇಲೆ ಮತ್ತೆ ಅಲ್ಲಿ ನಾಸಿರ್ ಮನ್ಯಾಗ ರಗಡ್ ಫೋಟೋ ತೆಗೆದ್ವಿ. ಆಮೇಲೆ ಒಮ್ಮೆ ಏನಾಯ್ತು, ಅಲ್ಲಿ ನಾಸಿರ್ ಮನ್ಯಾಗ ಇದ್ದಾಗ 55 ದಿವಸ ನೀರು ಕುಡ್ದಿಲ್ಲ, ಊಟ ಮಾಡಿಲ್ಲ. 55 ದಿವಸ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಕಡಿಕೆ ಒಂದು ದಿವಸ ಏನಾಯ್ತು, ನಾನು ಅಲ್ಲೇ ಇದ್ನಲ್ಲ, ಜಳಕ ಅಂತಂದ. ಜಳಕ ಮಾಡಿಸಂತ ಕೂಡಲೇ ಒಂದು ಬೆಂಕಿ ತಗೊಂಡು ಸುರಿದೆ. ಸೂರ್ಯನ 2 ಕೈಯಲ್ಲಿ ಹಿಂಗೆ ನೀರು ಕುಡ್ದು. ಆವಾಗ ಕುಡ್ದು 55 ದಿವಸ ಮ್ಯಾಗ. 55 ದಿವಸ ನೀರು ಕುಡಿಲಿಂದ್ರು ಮಿನ ಮಿಂಚ್ತಿದ್ದ. ಜಳಕ ಮಾಡಲಿಲ್ಲ ಅಂದ್ರು ಮಿನ ಮಿಂಚ್ತಿದ್ದ. ಈಗ ಇವತ್ತು ತುಮಕೂರ್ದವ್ರು ಫೋನ್ ಬಂದಿತ್ತು. ಅವ್ರು ಕೇಳಿದ್ರು, ಮುತ್ಯನ ಫೋಟೋ ಒಳಗೆ ದಾಡಿನೇ ಇಲ್ಲಲ್ರಿ, ದಾಡಿ ಇದ್ದಿಲ್ಲ ಇಲ್ಲ ಅಂತ. ದಾಡಿ ಇತ್ತು, ಕೂದಲಿತ್ತು ತಲೆ ಮ್ಯಾಗ. ಆದರೆ ಭಕ್ತರು ಅವ್ರು ಬಂದು ಕಷ್ಟ ಮಾಡಿ ಹೋಗವ್ರು. ಯಾವ ಅವ್ರು ಕಷ್ಟ ಮಾಡ್ಯಾನ ಅವೆಲ್ಲ ಉದ್ಧಾರ.